ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಒನ್ ಆಫ್ ದ ಚೀಪೆಸ್ಟ್ ಡ್ರೋನು, ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಡ್ರೋನು, ಕೇವಲ 1600-1700 ರೂಪಾಯಿಗೆ ಸಿಗುವಂಥ ಡ್ರೋನ್ ಆರ್ಡ್ರ್ ಮಾಡಿದ್ದೀನಿ. ಇಷ್ಟು ಕಡಿಮೆ ಡ್ರೋನ್ ಸಿಗುತ್ತೆ ಅಂತ ಅಂದರೆ ಹೇಗಿರುತ್ತೆ? ಪರ್ಚೇಸ್ ಮಾಡ್ಬೋದಾ? ಪರ್ಚೇಸ್ ಮಾಡಿದ್ಮೇಲೆ ಆರಿಸ್ಬೋದಾ? ವರ್ಕ್ ಆಗುತ್ತಾ? ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ಮೇಲೆ ಅವ್ರದ್ದು ಅಮೆಝಾನ್ ಬಾಕ್ಸ್ ಒಳಗೆ ಡೈರೆಕ್ಟಾಗಿ ಒಂದು ಕೇಸ್ ನಮಗೆ ನೋಡೋಕ್ಕೆ ಸಿಕ್ತು, ಆಯಿತಾ. 1600 ರೂಪಾಯಿಗೆ ಈ ರೀತಿ ಕೇಸ್ನ ಜೊತೆಗೆ ನಮಗೆ ಸಿಗ್ತಾ. ಇದ್ರ ಮೇಲೆ ಚೈನೀಸಲ್ಲಿ ಒಂದು ಸ್ಟಿಕ್ಕರ್ನ ಕೂಡ ಅಂಟಿಸಿದ್ದಾರೆ. ಸೊ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಆಬ್ವಿಯಸ್ಲಿ ಚೈನೀಸ್ ಇಂಪೋರ್ಟೆಡ್ ಡ್ರೋನ್. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಯಾವುದು ಕೂಡ ಡ್ರೋನ್ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಕೆಲವು ಜನ ಇಲ್ಲಿ ತೊಗೊಂಬಂದು ಅಸೆಂಬ್ಲಿಯನ್ನು ಮಾಡ್ತಾರೆ, ಆಯಿತಾ. ಸೊ ಎಲ್ಲ ಕಂಪ್ನಿ, ಯಾವುದು ಒಂದು ಸ್ಪೆಸಿಫಿಕ್ ಅಂತಲ್ಲ, ಎಲ್ಲ ಕಂಪ್ನಿಗಳು ಅದನ್ನೇ ಮಾಡೋದು. ಇನ್ನು ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದ್ರೊಳಗಡೆ ಡೈರೆಕ್ಟಾಗಿ ಈ ಒಂದು ಡ್ರೋನ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು, ಜೊತೆಗೆ ರಿಮೋಟ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ. ತುಂಬ ಸಣ್ಣ ಡ್ರೋನ್, ಆಯಿತಾ. ಇದು ಟಾಯ್ ಡ್ರೋನ್ ಅಂತ ಬೇಕಾದ್ರೆ ಅನ್ಬೋದು, ಮಕ್ಳಿಗೋಸ್ಕರ ಮಾಡಲಾಗಿರುವಂಥ ಡ್ರೋನು. ನಂತರ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡು. ಆಬ್ವಿಯಸ್ಲಿ ವಾರಂಟಿ ಅಂತೂ ಸಿಗಲ್ಲ ನಿಮಗೆ. ಜೊತೆಗೆ ಒಂದು ಕವರ್ ಕೊಟ್ಟಿದ್ದಾರೆ. ಈ ಪೌಚ್ ಒಳಗೆ ನಮಗೆ ಈ ಪ್ರೊಪೆಲ್ಲರ್ ಗಾರ್ಡ್ಗಳು ಸಿಗ್ತಾ ಇರುವಂಥದ್ದು, ಆಯಿತು. 4 ಪ್ರೊಪೆಲ್ಲರ್ಗೆ 4 ಗಾರ್ಡು ಮತ್ತು ಎಕ್ಸ್ಟ್ರಾ ಪ್ರೊಪೆಲ್ಲರ್ಸ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಸಹ ಕೊಟ್ಟಿದ್ದಾರೆ. ಚಾರ್ಜ್ ಮಾಡ್ಬೋದು ಈ ಒಂದು ಡ್ರೋನಲ್ಲಿ ಇರುವಂಥ ಬ್ಯಾಟ್ರಿಯನ್ನು. ಇದು ಡಿಟ್ಯಾಚಬಲ್ ಬ್ಯಾಟ್ರಿ, ಆಯಿತು. ಅದ್ರ ಬಗ್ಗೆನೂ ಕೂಡ ಮಾತನಾಡ್ತೀನಿ. ನಂತರ ಕೊನೆಯದಾಗಿ ಒಂದು ಸ್ಕ್ರೂ ಡ್ರೈವರನ್ನು ಕೊಟ್ಟಿದ್ದಾರೆ ಈ ಪ್ರೊಪೆಲ್ಲರ್ನ ಚೇಂಜ್ ಮಾಡೋದಕ್ಕೆ. ಸೊ ಈ ಬ್ಯಾಟ್ರಿಯನ್ನು ನೋಡ್ತಾ ಇದ್ದೀರಾ, ಈ ಬ್ಯಾಟ್ರಿಯನ್ನು ನಾವು ಈ ರೀತಿ ರಿಮೂವ್ ಮಾಡ್ಬೋದು ಇಲ್ಲಿ. ಸೊ ಇದರೊಳಗಡೆ ಬ್ಯಾಟ್ರಿ ಇದೆ. ಸೊ ಒಂಥರ ನಿಮಗೆ ಕ್ಯಾಮ್ರಾ ಬ್ಯಾಟ್ರಿ ರೀತಿ, ಆಯಿತಾ. ಸೊ ಇದರಲ್ಲಿ ಮೈಕ್ರೋ USB ಪೋರ್ಟ್ ಇದೆ, ಅದ್ರ ಮುಖಾಂತರ ನೀವು ಚಾರ್ಜ್ ಮಾಡ್ಬೋದು. ಚಾರ್ಜ್ ಆದ ತಕ್ಷಣ ಇದರೊಳಗೆ ಈ ರೀತಿ ಹಾಕಿದ್ರೆ ಆಯಿತು. ಕೆಳಗಡೆ ಇಲ್ಲಿ ನೋಡಿ ಏನೋ ಒಂದು ವೈರ್ ಥರ ಇದೆ, ಕನ್ಫ್ಯೂಸ್ ಆಗಿಬಿಟ್ಟಿದೆ, ಆ್ಯಕ್ಚುಲಿ ಆ್ಯಂಟೆನಾ, ಆಯಿತಾ. ಇದರೊಳಗಡೆ ವೈಫೈ ಸಹ ಇದೆ. ಅದು ಹೆಂಗೆ ಇಷ್ಟು ಕಡಿಮೆಗೆ ವೈಫೈ ಕೊಟ್ಟಿದ್ದೀರಿ ಅಂತ ದೇವರಣೆ ಗೊತ್ತಿಲ್ಲ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಡೀಸೆಂಟ್ ಅಂತೀನಿ ಈ ಪ್ರೈಸ್ ರೇಂಜ್ಗೆ. ನಾವು ಕೊಡ್ತಾ ಇರುವಂಥ ಬೆಲೆಗೆ ಅದು ಹೆಂಗೆ ಇಷ್ಟು ಕಡಿಮೆಗೆ ಸೇಲ್ ಮಾಡ್ತೀರಿ ಅಂತ ಗೊತ್ತಿಲ್ಲ ಗುರು. ಆಲ್ಮೋಸ್ಟ್ ಪರ್ಫೆಕ್ಟ್ ಡಿಸೈನ್ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ನಮಗೆ LED ಸಹ ಸಿಗ್ತಾ ಇರುವಂಥ, ಇಲ್ಲಿ LED ಇದೆ, ಇದು ಕೂಡ ಬ್ಲಿಂಕ್ ಆಗುತ್ತೆ. ಅದಷ್ಟೇ ಅಲ್ಲ, 2 ಕ್ಯಾಮ್ರಾ ಇದೆ ಗುರು. 1600-1700 ರೂಪಾಯಿಗೆ 2 ಕ್ಯಾಮ್ರಾ ಅದು ಹೆಂಗೆ ಕೊಡ್ತಾರೆ ಅಂತ ದೇವರಣೆ ಗೊತ್ತಿಲ್ಲ. ನೋಡ್ತಾ ಇದ್ದೀರಾ, ಇದೊಂದು ಕ್ಯಾಮ್ರಾ, ನಾವು ಇದರ ಆ್ಯಂಗಲ್ನ ಚೇಂಜ್ ಮಾಡ್ಬೋದು. ಮತ್ತು ಇದರ ಕೆಳಗಡೆ ಇನ್ನೊಂದು ಕ್ಯಾಮ್ರಾ ಇದೆ. ಅದು ಹೆಂಗೆ 1600-1700 ರೂಪಾಯಿ 2 ಕ್ಯಾಮ್ರಾ ವಿತ್ ವೈಫೈ ಜೊತೆಗೆ. ಈ ಪ್ರೊಪೆಲ್ಲರ್ನ ಕ್ವಾಲಿಟಿ ಅಷ್ಟಕ್ಕಷ್ಟೇ, ಆಯಿತಾ. ಮೋಟಾರ್ಸ್ನ ನೋಡ್ತಾ ಇದ್ದೀರಾ, ಮೋಟರ್ ಇದ್ರೊಳಗಡೆ ಎಂಬೆಡ್ ಆಗಿದೆ. ಸೊ ಆ ಸ್ಕ್ರೂನೆಲ್ಲ ಬಿಚ್ಚಬೇಕಾದ್ರೆ ನಾವು ನೋಡ್ಬೋದು. ಬಿಲ್ಡ್ ಒಂದು ಲೆವೆಲಿಗೆ ನಾನು ಚೆನ್ನಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ. ನಾಟ್ ಬ್ಯಾಡ್, 1600 ರೂಪಾಯಿಗೆ ನಾಟ್ ಬ್ಯಾಡ್ ಅಂತೀನಿ. ಇನ್ನು ರಿಮೋಟಿಗೆ ಬಂತು ಅಂತ ಅಂದರೆ ಇದರ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ. ನೋಡ್ತಾ ಇದ್ದೀರಾ, ನಮಗೆ ಇದರಲ್ಲಿ ಸ್ಮಾರ್ಟ್ಫೋನ್ ಇಟ್ಕೊಳ್ಳೋದಕ್ಕೆ ಒಂದು ಮೌಂಟನ್ನು ಕೂಡ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ವೈಫೈ ಇರೋದ್ರಿಂದ ನಾವು ಸ್ಮಾರ್ಟ್ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ಅವ್ರದ್ದೇ ಅಪ್ಲಿಕೇಶನ್ ಇದೆ, ಅವ್ರದ್ದೇ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಒಂಥರ. QR ಕೋಡ್ ಇದೆ ಅವ್ರದ್ದು, ಅಥವಾ ಪ್ಲೇಸ್ಟೋರಲ್ಲಿ ಆ್ಯಪ್ ಸ್ಟೋರ್ನೆಲ್ಲ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಡ್ರೋನಿಂದು ವೈಫೈ ಇರುತ್ತಲ್ವ, ಅದಕ್ಕೆ ನೀವು ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಲೈವ್ ವ್ಯೂ, ಈ ಕ್ಯಾಮ್ರಾದ ಏನು ಲೈವ್ ವ್ಯೂ ಇದೆ, 2 ಕ್ಯಾಮ್ರಾದು ಲೈವ್ ವ್ಯೂವನ್ನು ನೀವು ನೋಡ್ಬೋದು. ಅಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು. ಅಪ್ಲಿಕೇಶನ್ ಕೆಟ್ಟದಾಗಿದೆ, ಬಟ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಕನೆಕ್ಟ್ ಮಾಡುವಂಥದ್ದು ಫ್ಲಾಲೆಸ್. ಜಸ್ಟ್ ಇದ್ರದ್ದು ವೈಫೈ ಕನೆಕ್ಟ್ ಮಾಡಿದ್ರೆ ಮುಗಿದೋಯ್ತು, ಆಯಿತಾ. ತುಂಬ ಈಸಿಯಾಗಿ ಕನೆಕ್ಟ್ ಆಗಿ ಹೋಗ್ಬಿಡುತ್ತೆ. ಈ ರಿಮೋಟ್ನ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತಲೇ ಅನ್ಬೋದು. ಜಾಯ್ಸ್ಟಿಕ್ಗಳು ಸಿಗ್ತಾ ಇದೆ, ಆನ್ ಆಫ್ ಬಟನ್ನು, 3 ಬ್ಯಾಟ್ರಿಯನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಫೋನು ಕೂಡ ನಿಮಗೆ ಕನೆಕ್ಟ್ ಮಾಡ್ಕೊಬೋದು, ಆಯಿತಾ. ಸೊ ಇದಿಷ್ಟು ಬಿಲ್ಡ್ ಕ್ವಾಲಿಟಿ. ನನಗೆ ಈ ಪ್ರೈಸ್ ರೇಂಜ್ಗೆ ಬಿಲ್ಡ್ ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಷನ್ನ ಕೊಟ್ಟಿದೆ, ಆಯಿತಾ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಇಷ್ಟು ಕಡಿಮೆ ಬೆಲೆಯ ಡ್ರೋನ್ಗೆ ಅಂತ. ಇನ್ನು ಇದರ ಮೇಯ್ನ್ ಫೀಚರ್ಸ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಕನೆಕ್ಟ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲು. ನೀವು ಈ ಪವರ್ ಬಟನ್ ಕೊಟ್ಟಿದ್ದಾರೆ, ಇದರಲ್ಲಿ ಬ್ಯಾಟ್ರಿಯನ್ನು ಹಾಕ್ಬಿಟ್ಟು ಪವರ್ ಬಟನ್ ಆನ್ ಮಾಡಿದ್ರೆ ಇದು ಡಿಸ್ಪ್ಲೇ, ಇಲ್ಲಿ ಏನು LED ಕೊಟ್ಟಿದ್ದಾರೆ ಅದು ಬ್ಲಿಂಕ್ ಆಗುತ್ತೆ. ಸೊ ಬ್ಲಿಂಕ್ ಆದಮೇಲೆ ನಾವು ಈ ಒಂದು ರಿಮೋಟನ್ನು ಕೂಡ ಆನ್ ಮಾಡಿಕೊಂಡು ಮೇಲಕ್ಕೆ ಕೆಳಕ್ಕೆ ಇದು ಮಾಡಿದ್ರೆ ಆಟೋಮೆಟಿಕ್ ಪಟ್ ಅಂತ ಕನೆಕ್ಟ್ ಆಗಿಬಿಡುತ್ತೆ. ಯಾವುದೇ ಡಿಲೇ ಕನೆಕ್ಟ್ ಆಗೋದ್ರಲ್ಲಿ ಟೈಮ್ನೇ ತೊಗೊಳ್ಳಲ್ಲ, ಆಯಿತಾ. ಇನ್ನು ಆನ್ ಮಾಡೋದಕ್ಕೆ ನೀವು ಅಂದರೆ ನಿಮಗೆ ಮೇಲಕ್ಕೆ ಆರಿಸೋದಕ್ಕೆ ಈ ಜಾಯ್ಸ್ಟಿಕ್ಕನ್ನು ಮೇಲಕ್ಕೆ ಎತ್ತಬೇಕಾಗುತ್ತೆ. ಇದರಲ್ಲಿ ನೀವು ಕ್ಯಾಲಿಬ್ರೇಟ್ ಮಾಡೋದಕ್ಕೆಲ್ಲ ಬಟನ್ಸ್ ಕೊಟ್ಟಿದ್ದಾರೆ, 360 ಫ್ಲಿಪ್ಗೆಲ್ಲ ಬಟನ್ಸ್ ಕೊಟ್ಟಿದ್ದಾರೆ. ಬಟ್ ನಾವು ಟ್ರೈ ಮಾಡ್ದಂಗೆ ಫ್ಲಿಪ್ ಕೆಲಸವನ್ನು ಮಾಡ್ತಿಲ್ಲ. ಆಟೋಮೆಟಿಕ್ ಟೇಕ್ ಆಫ್ ಲ್ಯಾಂಡಿಂಗ್ ಬಟನ್ ಕೂಡ ಟೇಕ್ ಆಫ್ ಆಗುತ್ತೆ, ಬಟ್
ಲ್ಯಾಂಡಿಂಗ್ ಆಗಲ್ಲ. ಕ್ಯಾಲಿಬ್ರೇಟ್ ಮಾಡೋದು ದೊಡ್ಡ ಹಿಂಸೆ ಆಯಿತಾ. ಕ್ಯಾಲಿಬ್ರೇಟ್ ಮಾಡಿದ್ರೂ ಕೂಡ ಅದು ಅಷ್ಟೊಂದು ಸ್ಟೇಬಲ್ ಆಗಲ್ಲ, ಒಂದೇ ಜಾಗದಲ್ಲಿ ನಿಂತ್ಕೊಳ್ಳಲ್ಲ, ಅಲ್ಲಿಂದ ಈ ಕಡೆಯಿಂದ ಈ ಕಡೆ ಹೋಗುತ್ತೆ. ಎಷ್ಟು ಸಲ ಮರದ ಮೇಲೆ ಸಿಗಾಕೊಂತು ಕೆಳಗೆ ಬಿದ್ದೋಗಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆವಿ ಆಗಿದೆ ಆಯಿತಾ. ಓಕೆ, ನಾನೀಗ ರಿಮೋಟಿಗೆ ಡ್ರೋನ ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡ್ತೀರಾ, ಈ ಮೇಲ್ಗಡೆಗೆ ಪ್ರೆಸ್ ಮಾಡಿದ ತಕ್ಷಣ ಹಿಂಗೆ ಆಯಿತಾ, ಸರಿಯಾಗಿ ಹೊಡಿತು ಕೈ. ಗಾರ್ಡ್ ಬೇರೆ ಹಾಕಿಲ್ಲ ಅದಕ್ಕೆ ನಾನು. ಸ್ಟೇಬಲ್ ಇಲ್ಲ ಇದು, ಮತ್ತು ಕ್ಯಾಲಿಬ್ರೇಷನ್ ಕೂಡ ಆಗಿಲ್ಲ. ಸೊ ಟೇಕ್ ಆಫ್ ಆದ ತಕ್ಷಣ ನೋಡಿ ಸೈಡಿಗೆ ಹೋಗುತ್ತೆ. ಟೇಕ್ ಆಫ್ ಆದ ತಕ್ಷಣ ಸೊ ಸ್ಟೇಬಲ್ ಇಲ್ಲ ಆಯಿತಾ ಸ್ವಲ್ಪನೂ. ಬಟ್ ನೀನು ಯಾರಾದ್ರೆ ಓ ಸೊ ಬಟ್ ಏನು ಸಾಲಿಡ್ ಆಗಿದೆ ಇವರು ಆದ್ರೂ ಅಲ್ವಾ. ಬೆಂಕಿ ಲಿಟ್ರಲಿ ಇಷ್ಟೊಂದು ಎಷ್ಟು ಸಲ ಕೆಳಗೆ ಬಿದ್ದರು. ಈವನ್ ಈ ಗಾರ್ಡ್ ಇಲ್ಲ ಅಂದ್ರೂ ಕೆಳಗೆ ಬಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ರನ್ ಆಗ್ತಾಯಿದೆ. ಬಿಲ್ಡ್ ಕ್ವಾಲಿಟಿಯಲ್ಲಂತೂ ಸೂಪರ್ ಆಗಿದೆ. ಹೌದು, ಮಕ್ಕಳಿಗೆ ನಂಗನ್ನಿಸ್ದಂಗೆ ಓಪನ್ ಸ್ಪೇಸಲ್ಲಿ ಆಯಿತಾ, ಈ ಬಿಲ್ಡಿಂಗ್ ಇರೋ ಜಾಗದಲ್ಲ ಕಷ್ಟ. ಓಪನ್ ಸ್ಪೇಸಲ್ಲಿ ಒಂದು ಲೆವೆಲಿಗೆ ಆಡ್ಕೊಬೋದು, ಅಥವಾ ಮನೆ ಒಳಗಡೆ ಕೇರ್ಫುಲ್ಲಾಗಿ ಮನೆ ಒಳಗಡೆ ಇದನ್ನು ಯೂಸ್ ಮಾಡೋದಕ್ಕೆ ಸರಿ ಬಿಟ್ಟರೆ ಪ್ರೊಫೆಷನಲ್ಲಾಗಿ ಅಂದ್ಕೊಳ್ಳೇಬೇಡಿ. ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆನೂ ಕೂಡ ನಾನು ನಿಮ್ಗೆ ಆಮೇಲೆ ಮಾತನಾಡ್ತೀನಿ. ಇವ್ರು ಹೇಳೋ ಪ್ರಕಾರ ಇದರ ರೇಂಜ್ ಬಂದ್ಬಿಟ್ಟು 100ರಿಂದ 120 ಮೀಟ್ರ್ ರೇಂಜ್ ಇದೆ ಅಂತ ಅಂತಾರೆ. ದೇವರೇ ಅಷ್ಟು ರೇಂಜ್ ಇಲ್ಲ. ನಂಗೆ ಅನ್ನಿಸ್ದಂಗೆ ಈ ವೈಫೈದು ಎಷ್ಟು ರೇಂಜ್ ಇದೆ ಅದಷ್ಟೇ ಆಯಿತಾ. ವೈಫೈ ರೇಂಜ್ ಯೂಶ್ವಲಿ ಒಂದು 10 ಮೀಟ್ರ್ ಇರ್ಬೋದು ಆಯಿತಾ, 10ರಿಂದ 15 ಮೀಟ್ರ್ ಅಷ್ಟೇ ರೇಂಜ್ ಬರೋದು ಇದ್ರದ್ದು. ಅದಾದಮೇಲೆ ಇನ್ ಕೇಸ್ ಅದಕ್ಕಿಂತ ಹೊರಡೆ ಹೋಯ್ತು ನಿಮ್ಮ ಕಂಟ್ರೋಲಿಗೆ ಸಿಗೋಲ್ಲ ಆಯಿತಾ. ಕಂಟ್ರೋಲ್ ಸಿಗದೆ ಒಂದ್ಸಲ ಹೋಗಿ ಹೊರಡೆ ಎಲ್ಲೋ ಹೋಗಿ ದಬಾಕೊಂಡಿತ್ತು. ಒಟ್ಟಿಗೆ 10ರಿಂದ 15 ಮೀಟ್ರ್, ಅದಕ್ಕಿಂತ ಅಂತೂ ಜಾಸ್ತಿ ಸಿಗಲ್ಲ. ಮತ್ತು ಇವ್ರು ಹೇಳೋ ಪ್ರಕಾರ ಇದರಲ್ಲಿ ಫುಲ್ HD ರೆಸೊಲ್ಯೂಷನ್ ಕ್ಯಾಮರಾ ಇದೆ ಅಂತ. ದೇವರಾಣೆ ಇಲ್ಲ, ಕೆಟ್ಟದಾಗಿದೆ. ಆ ಕ್ಲಾರಿಟಿನ ನಿಮಗೆ ತೋರಿಸ್ತಾ ಇದ್ರಲ್ಲಿ ರೆಕಾರ್ಡ್ ಆಗಿರುವಂಥ ವೀಡಿಯೋ ಎರಡದನ್ನು ಕೂಡ ತೋರಿಸ್ತೀನಿ. ಎರಡು ಕೂಡ ಕೆಟ್ಟದಾಗಿದೆ. ಫುಲ್ಲು ಝೂಮ್ ಇನ್ ಆಗುತ್ತೆ. ಸ್ಟೆಬಿಲಿಟಿ ಇದನ್ನೆಲ್ಲ ನೀವು ಈ ಪ್ರೈಸೊಂದಿಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ ಆಯಿತಾ. ಕೊಡ್ತೀರ 1600-1700 ರೂಪಾಯಿಗೆ ಇನ್ನೆಷ್ಟು ಕೊಡ್ದೆ. 2 ಕ್ಯಾಮ್ರಾ ಕೊಟ್ಟು ಅದೇ ದೊಡ್ಡ ವಿಷಯ ಅಂತ ನನ್ನ ಅಭಿಪ್ರಾಯ. ಸೊ ಓಕೆ ಆಯಿತಾ. ಓವರಾಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಬೆಲೆಗೆ. ಹೌದು ಆಯಿತಾ, ಈ ಬೆಲೆಗೆ ಒಂದು ಡ್ರೋನ್ ಸಿಗ್ತದೆ, ಅದು ದೊಡ್ಡ ವಿಷಯ. ಬಟ್ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್, ಡ್ರೋನ್ ಆರಿಸುವಂಥ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದರಲ್ಲಿ ಸಿಗೋಲ್ಲ. ಕೊಡ್ತಿರೋ ಬೆಲೆ ತೊಗೊಬೋದು, ಬಟ್ ಅಷ್ಟೇ ಕೆಟ್ಟದಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆರ್ಸೋದು ತುಂಬ ಕಷ್ಟ, ಸ್ಟೇಬಲ್ ಇಲ್ಲ, ಕ್ಯಾಲಿಬ್ರೇಟ್ ಮಾಡೋದು ತುಂಬ ಕಷ್ಟ. ಮೇಲೆ ಆರಿಸಿದ್ರೆ ಆರುತ್ತೆ, ಬಟ್ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಅಂದರೆ ಮೋಸ್ಟ್ಲಿ ಅದಕ್ಕೆ ನಾವು ಅಂದರೆ ಆ ಒಂದು ಕಂಟ್ರೋಲ್ ನಮಗೆ ಬರಬೇಕು ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿ ನಾವು ಆ ಕಡೆ ಹೋಗ್ತಿರೋದನ್ನ ಈ ಕಡೆಗೆ ಎಳೆದಿಡ್ಕೊಂಡು ಮಾಡೋದೆಲ್ಲ ತುಂಬ ಹಿಂಸೆ ಅನಿಸುತ್ತೆ. ಒಟ್ಟಿಗೆ ತಗೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಬಟ್ ಕೊಡ್ತಾ ಇರುವಂಥ ಬೆಲೆಗೆ ಇದರಲ್ಲಿ ಎಲ್ಲ ಫೀಚರ್ಸ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನೀವು ತೊಗೋತಾ ಇದ್ದೀರಾ ಅಂದರೆ ರಿಸ್ಕ್ ಇದ್ದೇ ಇರುತ್ತೆ. ನಿಮಗೆ ನಾಳೆ ಹಾಳಾದರೂ ಕೂಡ ನೀವು ಯಾರನ್ನೂ ಕೇಳೋಕ್ಕಾಗಲ್ಲ. ಇದಕ್ಕೆ ಯಾವುದೇ ವಾರಂಟಿ ಸಿಗೋಲ್ಲ. ಈ ಒಂದು 6 ತಿಂಗಳು ಬೇಕಾದರೂ ಕೆಲಸವನ್ನು ಮಾಡ್ಬೋದು, ಅಥವಾ ಒಂದೇ ದಿನ ಬೇಕಾದರೂ ಕೆಲಸ ಮಾಡ್ಬೋದು. ಯಾವಾಗ ಬೇಕಾದರೂ ಹಾಳಾಗುವ ಸಾಧ್ಯತೆ ಇರುತ್ತೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಅವರು ಹೇಳೋ ಪ್ರಕಾರ 1800 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆಯಂತೆ. ಆಗಲೇ ನಮಗೆ ಮೈಕ್ರೋ USB ಪೋರ್ಟ್ನ ಮುಖಾಂತರ ನಾವು ಚಾರ್ಜ್ ಮಾಡ್ಬೋದು. ಇದ್ರ ಮೇಲೆ 1800 mAh ಅಂತಲೇ ಬರೆದಿದೆ, ಹೌದು. ಬಟ್ ಬ್ಯಾಟ್ರಿ ಬ್ಯಾಕಪ್ಪು ಇವ್ರು ಹೇಳೋಷ್ಟು ಬರೋಲ್ಲ. ಇವ್ರು ಹೇಳ್ತಾರೆ 20 ನಿಮಿಷ ಫ್ಲೈಟ್ ಟೈಮ್ ಅಂತ. ದೇವರೇ ಅಷ್ಟು ಬರೋಲ್ಲ. 5 ನಿಮಿಷ ಬಂದರೆ ದೊಡ್ಡ ವಿಷಯ. 5 ನಿಮಿಷ ಆಯ್ತು. 5 ನಿಮಿಷ ಬಂದರೆ ದೊಡ್ಡ ವಿಷಯ ಹೇಳ್ತೀನಿ. 5-6 ನಿಮಿಷ ಬಂದರೆ ದೊಡ್ಡ ವಿಷಯ ಅಷ್ಟು ಬರಲ್ಲ. ನೀವು ಇನ್ ಕೇಸ್ ವೈಫೈನ ಆನ್ ಮಾಡ್ಕೊಂಡು ರೆಕಾರ್ಡಿಂಗೂ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟು ಬರದೇ ಇರಬಹುದು ಆಯಿತಾ. ವೈಫೈ ಆಫ್ ಮಾಡ್ಕೊಂಡಿದ್ದೀರಾ ಅಂದರೆ ನಂಗೆ ಅನಿಸ್ತಂಗೆ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಟೈಮ್ ಬಿಟ್ಟರೆ. ಬರೀ ರಿಮೋಟಿಂದ ನೀವು ರೆಕಾರ್ಡ್ ಮಾಡಿಕೊಂಡು ವಿಡಿಯೋನ ನೀವು ಫ್ಲೈ ಮಾಡ್ತಾಯಿದ್ದೀರಾ ಅಂದರೆ ಅಷ್ಟು ಬರುವುದಿಲ್ಲ. ಬ್ಯಾಟ್ರಿ ಬ್ಯಾಕಪ್ಪು ಕೆಟ್ಟದಾಗಿದೆ ಆಯಿತಾ. ಸೊ ಒಂದು 5 ನಿಮಿಷ ಆರಿಸಿದ್ರೆ ದೊಡ್ಡ ವಿಷಯ. ಸೊ ಇಷ್ಟು ಈ ಒಂದು ಡ್ರೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ದಯವಿಟ್ಟು ನೋಡಿ, ನಿಮ್ಮ ರಿಸ್ಕಲ್ಲಿ ನೀವು ಪರ್ಚೇಸ್ ಮಾಡೋದನ್ನು ಮಾಡ್ಬೋದು. ಪ್ರೈಸಿಗೆ ಚೆನ್ನಾಗಿದೆ, ಬಟ್ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಯಾವ ಬೇಕಾದರೂ ಹಾಳಾಗ್ಬೋದು. ವಾರಂಟಿ ಅಂತೂ ಸಿಗ್ತಿಲ್ಲ. ಆ ಒಂದು ಲಿಂಕ್ ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಪರ್ಚೇಸ್ ಮಾಡೋರು ಮಾಡ್ಬೋದು.
ಸೊ ಇಷ್ಟು ಈ ಡ್ರೋನ್ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.